ನಮಸ್ತೆ ವೀಕ್ಷಕರೇ, ಬಾಡದ ಹೂ ಭಾಗ 13 ಮುಂದುವರೆದ ಭಾಗ. ಪ್ರದೀಪನಿಗೆ ಆಕ್ಸಿಡೆಂಟ್ ಆಗಿ ಅವನ ಸ್ಥಿತಿ ಗಂಭೀರವಾಗಿತ್ತು. ಅವನ ಚಿಕಿತ್ಸೆ ಮುಂದುವರೆದಿತ್ತು. ಡಾಕ್ಟರ್ ಇನ್ನೂ ಏನೂ ಹೇಳಿರಲಿಲ್ಲ. ಕೃಷ್ಣಮೂರ್ತಿ ಮತ್ತು ಉಷಾ ಆಸ್ಪತ್ರೆಗೆ ಬಂದಿದ್ದರು. ಹಾಸಿನಿ ಮೌನವಾಗಿ ಕಣ್ಣೀರು ಹಾಕುತ್ತಿದ್ದಳು. ಡಾಕ್ಟರ್ ಹೊರಗೆ ಬಂದು, ಪೇಷಂಟ್ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಅವರ 2 ಕಾಲುಗಳ ಮೇಲೆ ಲಾರಿಯ ಚಕ್ರ ಹರಿದಿವೆ. ಆದ್ದರಿಂದ ಅವರ 2 ಕಾಲುಗಳನ್ನು ಕಟ್ ಮಾಡಿ ತೆಗೆಯಬೇಕಾಗಬಹುದು. ಅದಕ್ಕೆ ಒಂದು ಆಪರೇಷನ್ ಆಗಬೇಕು. ಒಂದು ಪೇಪರ್ಗೆ ನೀವು ಸೈನ್ ಮಾಡಬೇಕು. ನರ್ಸ್ ಆಪರೇಷನ್ ಫಾರ್ಮ್ ತಂದು ಫಿಲ್ ಮಾಡಿ ಇವರಿಂದ ಸಹಿ ಮಾಡಿಸಿಕೊಳ್ಳಿ. ಹಾಸಿನಿ: ಡಾಕ್ಟರ್, ಅವರ ಜೀವಕ್ಕೆ ಏನು ಅಪಾಯ ಇಲ್ಲ ತಾನೇ? ಡಾಕ್ಟರ್: ಸದ್ಯಕ್ಕೆ ಇಲ್ಲ ಅಂತ ಹೇಳಬಹುದು, ಆದರೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಆಪರೇಷನ್ ಆದ ಮೇಲೆ ಅವರ ಸ್ಥಿತಿ ಏನು ಅಂತ ಸರಿಯಾಗಿ ಹೇಳಬಹುದು. ಕೃಷ್ಣಮೂರ್ತಿ: ದಯವಿಟ್ಟು ನನ್ನ ಅಳಿಯನನ್ನು ಉಳಿಸಿಕೊಡಿ ಡಾಕ್ಟ್ರೇ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಡಾಕ್ಟರ್: ನಮ್ಮ ಪ್ರಯತ್ನ ಮಾಡೇ ಮಾಡ್ತೀವಿ ಎಂದು ಹೇಳಿ ಹೋದರು. ಆಪರೇಷನ್ ನಡೆಯುತ್ತಿತ್ತು. ಹೊರಗೆ ಕುಳಿತ ಮೂವರಿಗೂ ನಿಲ್ಲದ ಚಡಪಟಿಕೆ. ಮೂವರು ಪ್ರದೀಪನಿಗೆ ಏನು ಆಗದಿರಲಿ ಎಂದು ಎಲ್ಲ ದೇವರಲ್ಲೂ ನಿಮಿಷಕ್ಕೊಮ್ಮೆ ಕೇಳಿಕೊಳ್ಳುತ್ತಿದ್ದರು. ಅವರ ಪ್ರಾರ್ಥನೆಗೆ ದೇವರು ಅಸ್ತು ಅಂದಿದ್ದ. ಪ್ರದೀಪನ ಆಪರೇಷನ್ ಏನೂ ತೊಂದರೆ ಇಲ್ಲದೆ ನೆರವೇರಿತು. ಡಾಕ್ಟರ್: ಆಪರೇಷನ್ ಸಕ್ಸಸ್ ಆಗಿದೆ. ಇನ್ನು ಅವರ ಜೀವಕ್ಕೆ ಯಾವುದೇ ಅಪಾಯ ಇಲ್ಲ. ಆದರೆ ನಾನು ಆಗಲೇ ಹೇಳಿದಂತೆ ಅವರ 2 ಕಾಲುಗಳನ್ನು ಕಟ್ ಮಾಡಿ ತೆಗೆಯಬೇಕಾಯಿತು. ಪ್ರಜ್ಞೆ ಬಂದ ಮೇಲೆ ಅವರನ್ನು ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ. ಆಗ ನೀವು ಹೋಗಿ ಅವರನ್ನು ನೋಡಬಹುದು. ಕೃಷ್ಣಮೂರ್ತಿ: ಆಯಿತು ಡಾಕ್ಟ್ರೇ, ಅವನ ಜೀವ ಉಳಿತಲ್ಲ, ಅಷ್ಟೇ ಸಾಕು ನಮಗೆ. ಪ್ರದೀಪನಿಗೆ ಪ್ರಜ್ಞೆ ಬಂದ ಕೂಡಲೇ ವಾರ್ಡ್ಗೆ ಶಿಫ್ಟ್ ಮಾಡಿದರು. ಮೊದಲು ಹಾಸಿನಿ ಮಾತನಾಡಿಸಲು ಹೋದಳು. ಹಾಸಿನಿ: ರೀ, ಹೇಗಿದ್ದೀರಾ? ತುಂಬ ನೋವಾಗ್ತಾ ಇದೆಯಾ? ಏನು ಮಾಡಿಕೊಂಡ್ರಿ ನೀವು? ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಸದ್ಯ ಡಾಕ್ಟರ್ ನಿಮ್ಮ ಜೀವಕ್ಕೇನು ಅಪಾಯ ಇಲ್ಲ ಅಂದರು. ಪ್ರದೀಪ: ನನಗೆ ಏನೂ ಆಗಲ್ಲ ಹಾಸಿನಿ, ನೀನೇನು ಭಯ ಪಡಬೇಡ ಎಂದು ಸಮಾಧಾನ ಮಾಡಿದನು. ಕೃಷ್ಣಮೂರ್ತಿ ಮತ್ತು ಉಷಾ ಬಂದು ಪ್ರದೀಪನ ಹತ್ತಿರ ಮಾತನಾಡಿ ಹೋದರು. ಪ್ರದೀಪ: ಹಾಸಿನಿ, ಆಗಲಿಂದ ಮಲಗೇ ಇದ್ದೀನಿ. ಯಾಕೋ ಏಳೋಕೆ ಆಗ್ತಿಲ್ಲ. ನನಗೆ ಎದ್ದು ಕುಳಿತುಕೊಳ್ಳೋಕೆ ಸ್ವಲ್ಪ ಸಹಾಯ ಮಾಡ್ತೀಯಾ? ಹಾಸಿನಿ: ಸರಿ ರೀ ಎಂದು ಅವನನ್ನು ಎದ್ದು ಕುಳಿತುಕೊಳ್ಳಲು ಸಹಾಯ ಮಾಡಿದಳು. ಆಗ ಪ್ರದೀಪ ಇಲ್ಲ ಎಂದು ಜೋರಾಗಿ ಕಿರುಚಿದನು. ಹಾಸಿನಿ: ಯಾಕ್ರಿ, ಏನಾಯಿತು ನಿಮಗೆ? ಯಾಕೆ ಹಾಗೆ ಕಿರುಚಿದ್ರಿ? ಪ್ರದೀಪ: ಹಾಸಿನಿ, ನನ್ನ ಕಾಲಿಗೆ ಏನಾಯಿತು ಹಾಸಿನಿ? ಹಾಸಿನಿ: ರೀ, ಅದು ಆಕ್ಸಿಡೆಂಟ್ ಆಗುವಾಗ ನಿಮ್ಮ 2 ಕಾಲಿಗೆ ಲಾರಿ ಗುದ್ದಿದೆ. ಅದಕ್ಕೆ ನಿಮ್ಮ ಕಾಲುಗಳನ್ನು ಮುಂದೆ ಹೇಳಲಾಗಲಿಲ್ಲ ಅವಳಿಗೆ. ಪ್ರದೀಪನಿಗೆ ಎಲ್ಲವೂ ಅರ್ಥವಾಯಿತು. ಅಯ್ಯೋ ದೇವರೇ, ಯಾಕೆ ನನ್ನ ಕಾಲಿಲ್ಲದಿರೋ ಕುಂಟನನ್ನಾಗಿ ಮಾಡಿದೆ? ಇದಕ್ಕಿಂತ ನನ್ನ ಪ್ರಾಣನೇ ತೆಗೆದುಕೊಂಡು ಹೋಗಿದ್ದರೆ ಚೆನ್ನಾಗಿರುತ್ತಿತ್ತು. ಎಲ್ಲರಿಗೂ ಭಾರವಾಗಿ ಹೊರೆಯಾಗಿ ಯಾಕಿನ್ನು ನಾನು ಬದುಕಬೇಕು? ನೀನು ಯಾಕೆ ನನ್ನ ಬದುಕಿಸಿದೆ ದೇವರೇ ಎಂದು ರೋಧಿಸಿದನು. ಹಾಸಿನಿ: ದಯವಿಟ್ಟು ನೀವು ಹೀಗೆಲ್ಲ ಮಾತನಾಡಬೇಡಿ. ನೀವು ನನಗೆ ಖಂಡಿತ ಭಾರ ಅಲ್ಲ. ನಾನು ದುಡಿದು ನಿಮ್ಮನ್ನು ಸಾಕ್ತೀನಿ. ನೀವೇನು ಬೇಸರ ಮಾಡ್ಕೊಬೇಡಿ. ನಿಮಗೆ ಏನೂ ಆಗಿಲ್ಲ ಅಲ್ವಾ? ಅಷ್ಟೇ ಸಾಕು ನನಗೆ. ಪ್ರದೀಪ: ನನ್ನ ಮೇಲೆ ನಿಂಗೆ ಯಾಕೆಷ್ಟು ಕಾಳಜಿ ಹಾಸಿನಿ? ನನ್ನ ಮದುವೆ ಆದಾಗಿನಿಂದ ನೀನು ಒಂದು ದಿನವೂ ನೆಮ್ಮದಿಯಾಗಿರಲಿಲ್ಲ. ನಾನು ಬದಲಾದೆ, ಇನ್ನೇನು ನಾವು ಸುಖವಾಗಿರಬಹುದು ಅನ್ನೋ ಹಾಗೆ. ಅಷ್ಟರಲ್ಲಿ ನನಗೆ ಹೀಗಾಯಿತು. ಇನ್ನು ಈ ಕುಂಟನ ಜೊತೆ ಇಡೀ ಜೀವನ ಹೇಗೆ ಕಳಿತೀಯಾ ಹಾಸಿನಿ? ನನ್ನ ತಪ್ಪಿಗೆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ. ಆದರೆ ನನ್ನ ಜೊತೆ ನೀನು ಅನುಭವಿಸ್ತಿರೋ ನೋವು ಇನ್ನೂ ಸಾಕಾಗಿಲ್ವಾ ಅವನಿಗೆ ಎಂದು ಕಣ್ಣೀರಿಟ್ಟನು. ಹಾಸಿನಿ: ನೋಡಿ, ನೀವು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಲೇಬೇಕು. ಕಷ್ಟ ಮನುಷ್ಯನಿಗೆ ಬಾರದೆ ಮರಕ್ಕೆ ಬರುತ್ತಾ? ಏನೇ ಕಷ್ಟ ಬಂದರೂ ಅದನ್ನು ನಾವು ಗಟ್ಟಿಯಾಗಿ ನಿಂತು ಎದುರಿಸಬೇಕು ರೀ. ಈ ಜಗತ್ತಿನಲ್ಲಿ ಹುಟ್ಟುವಾಗಲೇ ಎಷ್ಟೋ ಜನ ಅಂಗವಿಕಲರಾಗಿ, ಬುದ್ಧಿಮಾಂದ್ಯರಾಗಿ, ಅನಾಥರಾಗಿ ಹುಟ್ಟಿರುತ್ತಾರೆ. ಅವರೇನು ತಪ್ಪು ಮಾಡಿದ್ದಾರೆ ಅಂತ ಅವರಿಗೆ ದೇವರು ಹುಟ್ಟುವಾಗಲೇ ಅಂಥ ಶಿಕ್ಷೆ ಕೊಟ್ಟಿದ್ದಾರೆ? ಅದಕ್ಕಿಂತ ನಮ್ಮ ಸ್ಥಿತಿ ಪರವಾಗಿಲ್ಲ ಅಲ್ವಾ? ದೇವರು ನಿಮ್ಮ ಜೀವಕ್ಕೆ ಏನೂ ತೊಂದರೆ ಮಾಡದೆ ನಿಮ್ಮನ್ನು ನಮಗೆ ವಾಪಸ್ಸು ಕೊಟ್ಟಿದ್ನಲ್ಲ, ಅಷ್ಟೇ ಸಾಕು. ಕೃಷ್ಣಮೂರ್ತಿ ಮನೆಗೆ ಹೋಗಿ ಹಾಸಿನಿಯ ಮಗಳನ್ನು ಆಸ್ಪತ್ರೆಗೆ ಕರೆತಂದರು. ಶ್ರೀಗೌರಿ: ಅಪ್ಪ, ಹೇಗಿದ್ದೀರಾ ಅಪ್ಪ? ಏನಾಯಿತು ನಿಮಗೆ ಎಂದು ಅಳಲು ಶುರು ಮಾಡಿದಳು. ಪ್ರದೀಪ: ಏನಿಲ್ಲ ಮಗಳೇ, ಏನೋ ಯೋಚನೆ ಮಾಡ್ತಾ ರಸ್ತೆಯಲ್ಲಿ ಬರ್ತಿದ್ದೆ. ಆಗ ಹೊಂಡ ಇದ್ದದ್ದನ್ನು ಗಮನಿಸದೆ ಜಾರಿ ಬಿದ್ದೆ. ನೀನೇನು ಭಯಪಡಬೇಡ, ಹೆಚ್ಚೇನೂ ಗಾಯ ಆಗಿಲ್ಲ. ಡಾಕ್ಟರ್: ಈಗ ಹೇಗಿದ್ದೀರಾ? ನೋವು ತುಂಬ ಇದೆಯಾ? ಪ್ರದೀಪ: ತುಂಬ ನೋವಿದೆ ಡಾಕ್ಟ್ರೇ. ಡಾಕ್ಟರ್: ಓಕೆ, ಇನ್ನೊಂದು ಸ್ವಲ್ಪ ದಿನ ನಿಮಗೆ ನೋವಿರುತ್ತೆ. ಈಗ ನರ್ಸ್ ಬಂದು ನಿಮಗೆ ಇಂಜೆಕ್ಷನ್ ಕೊಡ್ತಾರೆ. ನಾನು ಆಮೇಲೆ ಬಂದು ನೋಡ್ತೀನಿ. ಕೃಷ್ಣಮೂರ್ತಿ:
ಉಷಾ, ನೀನು ಶ್ರೀನ ಕರ್ಕೊಂಡು ಮನೆಗೆ ಹೋಗು, ನಾನು ಹಾಸಿನಿ ಇಲ್ಲೇ ಇರ್ತೀವಿ. ಉಷಾ, ಸರಿ, ಹಾಗೆ ಮಾಡ್ತೀನಿ. ಮತ್ತೆ ನಿಮಗೆ ಊಟಕ್ಕೆ ಏನು ಮಾಡ್ತೀರಾ? ಕೃಷ್ಣಮೂರ್ತಿ, ಊಟ ಕ್ಯಾಂಟೀನ್ನಲ್ಲಿ ತಗೊತೀವಿ ಕಣೆ, ನೀವಿಬ್ಬರು ಹುಷಾರಾಗಿ ಹೋಗಿ. ಆ ಮಗುಗೆ ಸ್ವಲ್ಪ ಧೈರ್ಯ ಹೇಳು ಉಷಾ. ಅಪ್ಪನ ನೋಡಿ ಅವಳಿಗೆ ಭಯ ಆಗಿರುತ್ತೆ. ಉಷಾ, ಆಯಿತು, ನಾನು ನೋಡ್ಕೊತೀನಿ, ನಾನು ನಾಳೆ ಬೆಳಿಗ್ಗೆ ಬರ್ತೀನಿ. ಕೃಷ್ಣಮೂರ್ತಿ, ಸರಿ. ಪ್ರದೀಪ 1 ವಾರ ಆಸ್ಪತ್ರೆಯಲ್ಲಿಯೇ ಕಳೆಯಬೇಕಾಯಿತು. ನೋವುಗಳೆಲ್ಲ ಇತ್ತು. ಅದೆಲ್ಲ 1-2 ದಿನಕ್ಕೆ ಕಡಿಮೆ ಆಗುವಂಥದ್ದಲ್ಲ. ಡಾಕ್ಟರ್ ಪ್ರದೀಪನನ್ನು ಚೆಕಪ್ ಮಾಡಲು ಬಂದರು. ಡಾಕ್ಟರ್, ಹೇಗಿದ್ದೀರಾ ಪ್ರದೀಪ್? ಈಗ ಹೇಗನ್ನಿಸ್ತಿದೆ? ಬೇರೆ ಏನೂ ತೊಂದರೆ ಇಲ್ಲ ತಾನೇ? ನೋವು ಸ್ವಲ್ಪ ನಿಧಾನಕ್ಕೆ ಕಡಿಮೆಯಾಗುತ್ತೆ, ಯೋಚನೆ ಮಾಡಬೇಡಿ. ಪ್ರದೀಪ, ಇನ್ನು ಹೇಗಿದ್ರೆ ಏನು ಸರ್, ಕೂತಲ್ಲೇ ಕೂರೋದು ಬಿಟ್ಟು ಇನ್ನು ನನ್ನ ಜೀವನದಲ್ಲಿ ಏನಿದೆ? ಕಾಲಿಲ್ಲದಿರೋ ಕುಂಟ ಇನ್ನೇನು ತಾನೇ ಮಾಡೋಕ್ಕೆ ಸಾಧ್ಯ ಡಾಕ್ಟರ್? ಇನ್ನೂ ನನ್ನ ಇಲ್ಲಿ ಯಾಕೆ ಇಟ್ಕೊಂಡಿದ್ದೀರಾ ಡಾಕ್ಟರ್? ದಯವಿಟ್ಟು ನನ್ನ ಮನೆಗೆ ಕಳುಹಿಸಿ. ಡಾಕ್ಟರ್, ನಿಮ್ಮ ಕಾಲು ಕಟ್ ಮಾಡಿದೆ ಅಂದ ಮಾತ್ರಕ್ಕೆ ಜೀವನ ಮುಗಿದೇ ಹೋಯ್ತು ಅನ್ನೋ ರೀತಿ ಯಾಕೆ ಮಾತಾಡ್ತಿದ್ದೀರಾ? ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಈಗ ನಮ್ಮ ಮೆಡಿಕಲ್ ಸೈನ್ಸ್ ಎಷ್ಟೊಂದು ಮುಂದುವರೆದಿದೆ. ನಿಮಗೆ ಕಾಲುಗಳು ಇಲ್ಲದಿದ್ದರೆ ಏನಾಯಿತು? ನಿಮಗೆ ಕೃತಕ ಕಾಲುಗಳನ್ನು ಜೋಡಿಸಿದರೆ ನೀವು ಆರಾಮಾಗಿ ನಡೆಯಬಹುದು. ಪ್ರದೀಪನ ಕಣ್ಣಲ್ಲಿ ಭರವಸೆಯ ಬೆಳಕು. ಹಾಸಿನಿ, ಡಾಕ್ಟರ್ ಏನು ಹೇಳ್ತಿದ್ದೀರಾ? ನನ್ನ ಗಂಡನಿಗೆ ಕೃತಕ ಕಾಲುಗಳನ್ನು ಜೋಡಿಸಿದರೆ ಅವರಿಗೆ ನಡೆಯೋಕ್ಕೆ ಆಗುತ್ತಾ? ಡಾಕ್ಟರ್, ಖಂಡಿತ ಆಗುತ್ತೆ, ಆದರೆ ದುಡ್ಡು ಸ್ವಲ್ಪ ಹೆಚ್ಚು ಖರ್ಚಾಗುತ್ತೆ. ಇದೇಕೋ ಪ್ರದೀಪನಿಗೆ ದುಃಖ ತಂದಿತು. ಕೃಷ್ಣಮೂರ್ತಿ, ದುಡ್ಡು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಡಾಕ್ಟರ್, ನೀವು ಹೇಳಿರೋ ಹಾಗೆ ಮಾಡೋಣ. ಡಾಕ್ಟರ್, ಆದರೆ ಅದಕ್ಕೂ ಮೊದಲು ಅವರ ಕಾಲಿನ ಗಾಯ ಪೂರ್ತಿಯಾಗಿ ವಾಸಿಯಾಗಬೇಕು, ನಂತರನೇ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ ಆಗೋದು. ಹಾಸಿನಿ, ಡಾಕ್ಟರ್, ನೀವು ಇಷ್ಟು ಹೇಳಿದ್ರಲ್ಲ, ಅಷ್ಟು ಸಾಕು. ಡಾಕ್ಟರ್, ಇನ್ನೊಂದು ವಿಷಯ, ಪ್ರದೀಪ ಅವರನ್ನು ಇವತ್ತು ಡಿಸ್ಚಾರ್ಜ್ ಮಾಡ್ತೀವಿ. ದಿನಕ್ಕೊಮ್ಮೆ ಬಂದು ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡಿಸಿಕೊಂಡು ಹೋದರೆ ಸಾಕು. ಹಾಸಿನಿ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. 1 ವಾರದ ಬಳಿಕ ಪ್ರದೀಪ ಆಸ್ಪತ್ರೆಯಿಂದ ಮರಳಿದನು. ಗಾಯ ವಾಸಿಯಾಗುವ ತನಕ ದಿನಕ್ಕೊಮ್ಮೆ ಆಸ್ಪತ್ರೆಗೆ ಹೋಗಿ ಡ್ರೆಸ್ಸಿಂಗ್ ಮಾಡಿಸಿಕೊಂಡು ಬರುತ್ತಿದ್ದರು. ಕತೆ ಮುಂದುವರಿಯುವುದು. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲಿಸಿದ್ದಕ್ಕಾಗಿ ಧನ್ಯವಾದ.